ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇದು 10ನೇ ತರಗತಿಯ ಸಂಪೂರ್ಣ ಕನ್ನಡ ವ್ಯಾಕರಣದ 5ನೇ ತರಗತಿ ಆಗಿರೋದನ್ನು ವಿಶೇಷವಾಗಿ ಗಮನಿಸ್ತಾ ಹೋಗ್ಬೇಕು. ಈ ಒಂದು ತರಗತಿಯೊಳಗೆ ವಾಕ್ಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯದ ಬಗ್ಗೆ ಸಂಪೂರ್ಣವಾದಂಥ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದ್ರೆ ಈ ಒಂದು ವಾಕ್ಯ ಪ್ರಕಾರಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಈಗ ಹೇಳಿದೆ ಯಾವುದು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಜೊತೆಗೆ ಯಾವುದು ಮಿಶ್ರ ವಾಕ್ಯವನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಸಾಮಾನ್ಯ ವಾಕ್ಯ ಅಂದರೆ ಏನನ್ನೋದನ್ನು ನೋಡ್ತಾ ಹೋಗೋಣ. ಏನು ಈ ಸಾಮಾನ್ಯ ವಾಕ್ಯ ಅಂದರೆ ಅನ್ನೋದನ್ನು ನೋಡೋದಾದ್ರೆ ಮೊದಲನೇದಾಗಿ ಇಲ್ಲಿ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು. ಕಾರವಾರದಲ್ಲಿ ಉದ್ಯೋಗಿಯಾಗಿದ್ದ ವೀರೇಶ್ವರ್ ಪಾಠಕ್ ಮಲೇರಿಯಾದಿಂದ ಬಳಲಿದರು. ವೀರೇಶ್ವರ್ ಪಾಠಕ್ರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು. ಇಲ್ಲಿ ನೋಡ್ತಾ ಹೋದ್ವಿ, ಈ 3 ವಾಕ್ಯಗಳಲ್ಲಿ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಒಂದು ಪೂರ್ಣ ಕ್ರಿಯಾಪದವನ್ನು ನೋಡ್ತಾ ಹೋಗ್ತೀವಿ. ಏನು ನೋಡ್ತಾ ಹೋಗ್ತೀವಿ? ಪೂರ್ಣ ಕ್ರಿಯಾಪದವನ್ನು ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವಂಥ ವಾಕ್ಯಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಸಾಮಾನ್ಯ ವಾಕ್ಯ ಆಗ್ಬೇಕಪ್ಪ ಅಂದ್ರೆ ಏನಪ್ಪ ಅಂದ್ರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂಥ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂಥ ವಾಕ್ಯವನ್ನು ಬಳಸುವಂಥ ಚಿಹ್ನೆ ಯಾವುದಪ್ಪ ಅಂದ್ರೆ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ. ಪೂರ್ಣ ವಿರಾಮ ಚಿಹ್ನೆಯನ್ನು ಎಲ್ಲಿ ಬಳಸ್ತಾವೆ ಅನ್ನೋದು ಅದ್ರ ಬಗ್ಗೆ ಒಂದು ಜ್ಞಾನ ಇತ್ತಪ್ಪ ಅಂದ್ರೆ ನೇರವಾಗಿ ಸಾಮಾನ್ಯ ವಾಕ್ಯ ಅನ್ನೋದು ನೇರವಾಗಿ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂಥ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ಅಲ್ಲಿ ಪೂರ್ಣವಾದಂಥ ಕ್ರಿಯಾಪದವನ್ನು ನೋಡ್ತಾ ಹೋಗ್ತೀವಿ, ಜೊತೆಗೆ ಪೂರ್ಣ ವಿರಾಮ ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಯಾವ ರೀತಿಯಪ್ಪ ಅಂದ್ರೆ ಈ ಒಂದು ಸಾಮಾನ್ಯ ವಾಕ್ಯದಲ್ಲಿ ಏನಾಗ್ತೈತಪ್ಪ ಅಂದ್ರೆ ಒಂದು ಕ್ರಿಯಾಪದ ಮಾತ್ರ ಇತ್ತು. ಆ ಸಾಪೇಕ್ಷ ಕ್ರಿಯಾಪದಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಮಧ್ಯದಲ್ಲಿ ಬರ್ತಾ ಹೋಗ್ತು. ಯಾವ ರೀತಿಯಪ್ಪ ಅಂದ್ರೆ ಉದಾಹರಣೆ ನೋಡ್ತಾ ಹೋಗೋಣ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ್ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಅಂದ್ರೆ ಈ ವಾಕ್ಯದಲ್ಲಿ ಏನು ನೋಡ್ತಾ ಹೋಗ್ತೀವಿ? ಆಯಿತು ಎಂಬ ಒಂದೇ ಕ್ರಿಯಾಪದವಿತ್ತು. ಹಬ್ಬಿ, ಬೀರಿ, ಸಾಪೇಕ್ಷ ಎಂಬ ಕ್ರಿಯಾಪದಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದು? ಆಯಿತು ಅನ್ನೋದು ಜೊತೆಗೆ ಹಬ್ಬಿ ಮತ್ತು ಏನು ಬೀರಿ ಎಂಬುದನ್ನು ಸಾಪೇಕ್ಷ ಕ್ರಿಯಾಪದಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇವುಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ಸಾಮಾನ್ಯ ವಾಕ್ಯ ಅಂತಂದು ಕರಿತಾವೆ. ಯಾವ ವಾಕ್ಯ? ಇವುಗಳನ್ನ ನೇರವಾಗಿ ಏನಂತ ಕರಿತಾವಪ್ಪ ಅಂದ್ರೆ ಸಾಮಾನ್ಯ ವಾಕ್ಯ. ಸಾಮಾನ್ಯ ವಾಕ್ಯ ಅಂದ್ರೆ ನೇರವಾಗಿ ನೆನ್ಪಿಟ್ಕೊಡಿ, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂಥ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತಂದು ಕರಿತಾ ಹೋಗ್ತೀವಿ. ಮುಂದುವರೆದು ನೋಡ್ತಾ ಹೋಗೋಣ. ಸಂಯೋಜಿತ ವಾಕ್ಯ. ಸಂಯೋಜಿತ ವಾಕ್ಯ ಅಂದರೆ ಏನಪ್ಪ ಅಂದ್ರೆ ಮೊದಲನೇದು ವ್ಯಾಕ್ಯವನ್ನು ನೋಡ್ತಾ ಹೋಗೋಣ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಸ್ವತಂತ್ರ ವಾಕ್ಯಗಳು ಇರ್ತಾವಲ್ಲ, ಅವುಗಳ ನಿಲ್ಲಬಲ್ಲಂಥ ಅವುಗಳ ಜೊತೆಗೆ ಹೊಂದಾಣಿಕೆ ಆಗುವಂಥ ಅನೇಕ ಉಪವಾಕ್ಯಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿತ್ತಪ್ಪ ಅಂದ್ರೆ ಅದನ್ನು ಸಂಯೋಜಿತ ವಾಕ್ಯ ಅಂತಂದು ಕರಿತಾವೆ. ವಿಶೇಷವಾಗಿ ಈ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಿದಪ್ಪ ಅಂದ್ರೆ ಅದನ್ನು ನೇರವಾಗಿ ಸಂಯೋಜಿತ ವಾಕ್ಯ ಅಂತಂದು ಕರಿತಾ ಹೋಗ್ತೀವಿ. ಈ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತು. ಆದ್ದರಿಂದ ವೀರೇಶ್ವರ್ ಪಾಠಕ್ರವರು ಮಲೇರಿಯಾದಿಂದ ಬಳಲೇಬೇಕಾಯಿತು. ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು. ಈ ಸಂಯೋಜಿತ ವಾಕ್ಯವನ್ನು ನೇರವಾಗಿ ಈ ಅರ್ಧ ವಿರಾಮ ಚಿಹ್ನೆಯ ಮೂಲಕ ನಾವೇನು ಮಾಡ್ಬೋದು? ಗುರುತಿಸ್ಬೋದು. ಜೊತೆಗೆ ಅನೇಕ ವಾಕ್ಯಗಳೊಂದಿಗೆ ನಿಲ್ಲಬಲ್ಲಂಥ ಉಪವಾಕ್ಯಗಳನ್ನೇ ಒಂದು ಪೂರ್ಣಾಭಿಪ್ರಾಯ ಅಂದ್ರೆ ಇದು ಒಂದು ವಾಕ್ಯ, ಇದು ಒಂದು ಉಪವಾಕ್ಯ, ಇದೊಂದು ಉಪವಾಕ್ಯ, ಇದು ಪೂರ್ಣಾಭಿಪ್ರಾಯದಿಂದ ಏನಾಗ್ತೈತಿ? ವಾಕ್ಯ ಪೂರ್ಣಗೊಂಡಪ್ಪ ಅಂದ್ರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಅನೇಕ ಉಪವಾಕ್ಯಗಳು ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿತ್ತಪ್ಪ ಅಂದ್ರೆ ಅದನ್ನು ನೇರವಾಗಿ ಸಂಯೋಜಿತ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಈ ಒಂದು ಚಿಹ್ನೆ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸೋದ್ರ ಮೂಲಕ ನಾವು ಸಂಯೋಜಿತ ವಾಕ್ಯ ಅಂತಂದು ಕರಿತಾ ಹೋಗ್ತೀವಿ. ಇನ್ನೊಂದು ವಿಶೇಷವಾಗಿ ಪದಗಳನ್ನು ಗಮನಿಸ್ತಾ ಹೋಗ್ತೀವಿ. ಆದ್ದರಿಂದ, ತಿಂದ,
ಈ ಒಂದು ಪದಗಳು ಬಂದಪ್ಪ ಆದ್ದರಿಂದ ಮತ್ತು ಏನು ಇವನ್ನ ಜಾಯಿಂಟ್ ವರ್ಡ್ಸ್ ಅಂತ ಕರಿತಾವೆ ನೋಡು. ಆ್ಯಂಡ್ ಅಂತಿಂತಪ್ಪ ಇಂಗ್ಲೀಷ್ನೊಳಗೆ ಕರಿತಾ ಹೋಗ್ತಾವೆ ಅಂದ್ರೆ ಜಾಯಿಂಟ್ ವರ್ಡ್ಸ್ಗಳು ಅಂತ ಬರ್ತಾ ಹೋಗ್ತಾವೆ. ಆದ್ದರಿಂದ ಮತ್ತು ಈ ಒಂದು ಪದಗಳು ಬಂತಪ್ಪ ಅಂದ್ರೆ ಕೂಡ ಅವುಗಳನ್ನು ಏನು ಮಾಡ್ತಾ ಹೋಗ್ತೀವಿ, ಸಂಯೋಜಿತ ವಾಕ್ಯ. ಸಂಯೋಜಿತ ವಾಕ್ಯ ಅಂದರೆ ಹೆಸರಿನೈತೆ. ಸಂಯೋಜಿತ ಅಂದರೆ ಕೂಡಿಸಿ ಹೇಳುವುದು. ಅಂದ್ರೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಏನು ಮಾಡ್ತಾ ಹೋಗ್ತವಪ್ಪ ಅಂದ್ರೆ ಹೇಳ್ತಾ ಹೋಗ್ತಾವೆ. ಅಂದ್ರೆ ಅನೇಕ ಉಪವಾಕ್ಯಗಳು ಏನು ಮಾಡ್ತಾವೆ, ಪೂರ್ಣಾಭಿಪ್ರಾಯದ ಒಂದು ವಾಕ್ಯ ಆಗಿದ್ದರೆ ಏನಾಗ್ತಾವಪ್ಪ ಅಂದ್ರೆ ಸಂಯೋಜಿತ ವಾಕ್ಯ. ಒಂದನೇದು ಈ ಒಂದು ಅರ್ಧ ವಿರಾಮ ಚಿಹ್ನೆಯ ಮೂಲಕ ನಾವು ಗುರುತಿಸ್ತಾ ಹೋಗ್ತೀವಿ. ಎರಡನೇದು ಆದ್ದರಿಂದ ಇಂಥ ಒಂದು ಜಾಯಿಂಟ್ ವರ್ಡ್ಸ್ಗಳ ಮೂಲಕ ಏನು ಮಾಡ್ತಾ ಹೋಗ್ತೀವಿ, ಗುರುತಿಸ್ತಾ ಹೋಗ್ತೀವಿ. ಜೊತೆಗೆ ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲಂಥ ಅನೇಕ ಉಪವಾಕ್ಯಗಳನ್ನು ಒಂದು ಪೂರ್ಣಾಭಿಪ್ರಾಯ ವಾಕ್ಯ ಆಗಿತ್ತಪ್ಪ ಅಂದ್ರೆ ಅದನ್ನು ಸಂಯೋಜಿತ ವಾಕ್ಯ ಅಂತಂದು ಕರಿತಾ ಹೋಗ್ತೀವಿ. ಮೂರನೇದು ನೋಡ್ತಾ ಹೋಗ್ತೀವಿ ಮಿಶ್ರ ವಾಕ್ಯ ಅಂತಂದು ಕರಿತಾ ಹೋಗ್ತೀವಿ. ಮಿಶ್ರ ವಾಕ್ಯ ಅಂದರೆ ಏನಪ್ಪ ಅಂದ್ರೆ ಮೊದಲನೇದಾಗಿ ವಾಕ್ಯವನ್ನು ನೋಡ್ತಾ ಹೋಗೋದು. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರ ವಾಕ್ಯ ಅಂತಂದು ಕರಿತಾ ಹೋಗ್ತೀವಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿತ್ತಪ್ಪ ಅಂದರೆ ಏನಂತ ಕರಿತಾವಪ್ಪ ಅಂದ್ರೆ ಮಿಶ್ರ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಈ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯಕ್ಕೆ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತಾ ಹೋಗ್ತೀವಿ. ಅಲ್ಲಿ ಇಲ್ಲಿ ಸಂಯೋಜಿತ ವಾಕ್ಯದೊಳಗೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲಂಥ ಅನೇಕ ಉಪವಾಕ್ಯಗಳನ್ನು ಒಂದು ಪೂರ್ಣಾಭಿಪ್ರಾಯ ವಾಕ್ಯ ಆಗಿತ್ತಪ್ಪ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಮಿಶ್ರ ವಾಕ್ಯದೊಳಗೆ ಒಂದು ಅಥವಾ ಅನೇಕ ವಾಕ್ಯಗಳು ಆ ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿತ್ತಪ್ಪ ಅಂದ್ರೆ ಅಂಥ ವಾಕ್ಯವನ್ನು ಮಿಶ್ರ ವಾಕ್ಯ ಅಂತಂದು ಕರಿತಾ ಹೋಗ್ತೀವಿ. ಉದಾಹರಣೆ ನೋಡೋದಾದ್ರೆ, ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರಗಿದರು. ಅಂದ್ರೆ ಇಲ್ಲಿ ಅವರು ಬಹುವಾಗಿ ಮರಗಿದರು ಎಂಬ ಪ್ರಧಾನ ವಾಕ್ಯಕ್ಕೆ, ಇದು ಮುಖ್ಯವಾಗಿ ಅವರು ಬಹುವಾಗಿ ಮರಗಿದ್ದಾರೆ ಅನ್ನೋದು ಇದು ಒಂದು ಪ್ರಧಾನ ವಾಕ್ಯಕ್ಕೆ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆ ಸ್ಥಾಪಿಸಿ ವಿಶ್ವೇಶ್ವರಯ್ಯನವರು ನಿರ್ಧರಿಸಿರ್ತಾರೆ. ಜೊತೆಗೆ ಎರಡನೇ ಒಂದು ಉಪವಾಕ್ಯವನ್ನು ನೋಡ್ತಾ ಹೋಗ್ತೀವಿ, ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ಇದು ಒಂದು ಉಪವಾಕ್ಯ, ಇದು ಒಂದು ಉಪವಾಕ್ಯ. ಒಂದು ಮತ್ತು ಅಥವಾ ಎರಡನೇ ಅನೇಕ ವಾಕ್ಯಗಳು ಪ್ರಧಾನ ವಾಕ್ಯಕ್ಕೆ, ಈ ಒಂದು ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರ ವಾಕ್ಯ ಅಂತಂತ ಕರಿತಾ ಹೋಗ್ತೀವಿ. ಅಂದರೆ ಒಂದು ಮತ್ತು ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರೋದನ್ನು ಮಿಶ್ರ ವಾಕ್ಯ ಅಂತಂದು ಕರಿತಾ ಹೋಗ್ತೀವಿ. ವಿಶೇಷವಾಗಿ ಈ ಒಂದು ಸಾಮಾನ್ಯ ವಾಕ್ಯ ಅಂದರೆ ಏನಪ್ಪ ಅಂದ್ರೆ, ಈ ಸಾಮಾನ್ಯ ವಾಕ್ಯದೊಳಗೆ ಆ ಪೂರ್ಣ ಕ್ರಿಯೆಯಿಂದ ಕೂಡಿರುವಂಥ ಅಕ್ಷರಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಸಾಮಾನ್ಯ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಸಂಯೋಜಿತ ವಾಕ್ಯ ಅಂದರೆ ಏನಪ್ಪ ಅಂದ್ರೆ, ಈ ಸಂಯೋಜಿತ ವಾಕ್ಯವನ್ನು ಅರ್ಧ ವಿರಾಮ ಚಿಹ್ನೆಯ ಮೂಲಕ ಗುರುತಿಸ್ಬೋದು. ಈ ಒಂದು ಜಾಯಿಂಟ್ ವರ್ಡ್ಸು ಆದ್ದರಿಂದ ಮತ್ತು ಹಾಗೂ ಅಂತ ಇಂಥವು ಪದಗಳ ಮೂಲಕ ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಸಂಯೋಜಿತ ವಾಕ್ಯವನ್ನು ಗುರುತಿಸ್ತಾ ಹೋಗ್ತೀವಿ. ಜೊತೆಗೆ ಸಂಯೋಜಿತ ವಾಕ್ಯವು ಆ ಸ್ವತಂತ್ರವಾಗಿ ನಿಲ್ಲಬಲ್ಲಂಥ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿತ್ತಪ್ಪ ಅಂದ್ರೆ ಅವುಗಳನ್ನು ಏನಂತ ಕರಿತಪ್ಪ ಅಂದ್ರೆ ಸಂಯೋಜಿತ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಮೂರನೇದು ಮಿಶ್ರ ವಾಕ್ಯ ಅಂತ ನೋಡ್ತಾ ಹೋಗ್ತೀವಿ. ಈ ಮಿಶ್ರ ವಾಕ್ಯವು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿತ್ತಪ್ಪ ಅಂದ್ರೆ ಅಂಥದ್ದನ್ನು ಮಿಶ್ರ ವಾಕ್ಯ ಅಂತಂದು ಕರಿತಾ ಹೋಗ್ತೀವಿ. ಈ ವಾಕ್ಯಗಳೊಳಗೆ 3 ಪ್ರಭೇದವನ್ನು ನೋಡ್ತಾ ಹೋಗ್ತೀವಿ. ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ ಅಂತಂದು ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಏನು ಮಾಡ್ತಾ ಹೋದಪ್ಪ ಅಂದ್ರೆ ವಾಕ್ಯದ ಒಂದು ಪ್ರಭೇದಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಆದಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆದ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.